ಓನರ್ಗಳು ಅಂದ್ರೆ ಗಲಾಟೆ ಮಾಡೋದು, ಮನೆ ಬಿಟ್ಬಿಡ್ರಿ, ಖಾಲಿ ಮಾಡ್ರಿ ಅನ್ನೋ ತಲೆಯಲ್ಲಿ ನಮ್ಗಲ್ಲ, ಫಸ್ಟ್ ನಮ್ ತಲೆಯಲ್ಲಿ ಓನರ್ನ ಕೂರ್ಸ್ಕೊಂಡ್ಬಿಟ್ಟಿರ್ತೀವಿ ಸ್ಟಾರ್ಟಿಂಗ್. ಏನಕ್ಕ ಇದು ಇಷ್ಟೊಂದ್ ಪೀಸ್ಫುಲ್ ಆಗಿದೆ, ನನ್ ಸ್ವಂತ ಹೋಗ್ಲೇಬೇಕು. ಮನೆ ಹೋಗ್ಲೇಬೇಕು ಅನ್ನೋದೊಂದು ಹಠ ಅಂತೂ ಇತ್ತು. ನಮ್ ಇರೋ ಕಾರ್ ಇಟ್ಕೊಂಡು ನಾನು ಬಾಡಿಗೆ ಮನೇಲಿ ಇದ್ದ ತಕ್ಷಣ ಅದಿಲ್ಲ. ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟು ಲೀಸಲ್ಲಿ ಇದ್ರೂ ಸಹ ನಮ್ದು ಸ್ವಂತ ಅನ್ಸಲ್ಲ. ಯಾರಾದ್ರೂ ಈಗ ಮನೆ ನೋಡ್ಬಿಟ್ಟು ನಮ್ಗೆ ಈ ಫೇಸ್ ಆಗಿ ಬರುತ್ತಾ, ಆ ಫೇಸ್ ಆಗಿ ಬರುತ್ತಾ. ಈ ಮನೆ ತಗೊಂಡ್ಮೇಲೆ ಅನದರ್ 15 years ಕಮಿಟ್ಮೆಂಟ್ ಇರುತ್ತೆ. ಈ ಮನೆ ಕೊಟ್ಟಿದ್ದು ತುಂಬ ದಿ ಬೆಸ್ಟ್ ಪ್ರೈಸ್. ಮಾರ್ಕೆಟಲ್ಲಿ ಸುಮ್ಮನೆ ಎನ್ಕ್ವೈರಿ ಮಾಡಿದ್ರೆ 90 lakhs. ಈ ಮನೆನಾ ಯಾರೂ ಅಗ್ರಿನೇ ಆಗಲ್ಲ. ಆಮೇಲೆ ನಾವು ಅಷ್ಟು ಅಮೌಂಟ್ನ ಬರೀ 10,000 ಅಷ್ಟೇ ನಾವು ಅಡ್ವಾನ್ಸ್ ಪೇ ಮಾಡಿ ಹೋಗಿದ್ದು. ನಾವು ಪೇ ಮಾಡಿ ಹೋದ್ಮೇಲೆ ಸುಮಾರು ಜನ ಬ್ರೋಕರ್ಸ್ ಮೂಲಕ ಮತ್ತೆ ಬೇರೆ ಬೇರೆಯವರೆಲ್ಲರೂ ಬಂದು ಇನ್ನೊಂದು 4 ಲಕ್ಷ ಜಾಸ್ತಿ ಕೊಡ್ತೀವಿ, 5 ಲಕ್ಷ ಜಾಸ್ತಿ ಕೊಡ್ತೀವಿ, ನಮಗೆ ಕೊಡಿ ಅಂತ ಹೇಳಿ ಬಹಳ ಜನ ಬಂದು ಸರ್ನ ಕೇಳಿದ್ದಾರೆ. ಆದ್ರೆ ಅವ್ರ ಒಂದು ಪ್ರಾಮಾಣಿಕತೆ, ಅವರೊಂದು ಒಳ್ಳೆತನ, ಇಲ್ಲ ನಾವು ಅಡ್ವಾನ್ಸ್ ತಗೊಂಡಿದೀವಿ, ಯಾವುದೇ ಕಾರಣಕ್ಕೂ ಬರೀ 10,000 ಕೊಟ್ಟು ನಾನು ಸುಮಾರು ಒಂದು 15 days 20 days ಆದ್ಮೇಲೆ ನಾನು 10 lakh ಪೇ ಮಾಡಿದ್ದು. ಅಲ್ಲಿವರೆಗೂ ಸರ್ ನನಗೆ ಒಂದು ಫೋನ್ ಮಾಡಿಲ್ಲ, ನೀವು ತಗೊಂತೀರಾ ಇಲ್ವಾ, ಬೇರೆಯವರು ಕೇಳ್ತಾ ಇದ್ದಾರೆ ಆತರ. ಬೇರೆಯವ್ರಾಗಿದ್ರೆ ಇಲ್ಲ ಅಷ್ಟು ಕೇಳ್ತಾ ಇದ್ದಾರೆ ನಾವು ಬೇರೆಯವ್ರು ಖಂಡಿತ ಕೊಟ್ಬಿಡ್ತಾ ಇದ್ರು ಮನೆನ. ಬಟ್ ಅವ್ರು ಬರೀ 10,000ಗೆ 15 to 20 days ವೆಯ್ಟ್ ಮಾಡಿದ್ದಾರೆ. ಆಮೇಲೆ ಅದು ನಾನೇ ಕಾಲ್ ಮಾಡಿ, ಸರ್ ಇವತ್ತು ಅಮೌಂಟ್ ಹಾಕ್ತೀನಿ ನಿಮ್ಗೆ, ಇಷ್ಟು ಬ್ಯಾಂಕಿಗೆ ಹೋಗಿ ಅಂತ ನಾನೇ ಫೋನ್ ಮಾಡಿ ಹೇಳಿದ್ದೀನಿ. ಅಲ್ಲಿವರೆಗೂ ಅವ್ರು ಒಂದು ಫೋನು ಸಹ ಮಾಡಿಲ್ಲ, ಮೇಡಮ್ ಅಮೌಂಟ್ ಅಡ್ಜಸ್ಟ್ ಆಯ್ತಾ, ಮಾಡ್ತೀರಾ, ಏನೂ ಕೇಳಲಿಲ್ಲ. ಅದೊಂದು ನನಗೆ ತುಂಬಾ ಖುಷಿ ಇದೆ ಸರ್. ಇಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿ ಒಂದೇನಂದ್ರೆ, ನಾನು ಯಾವಾಗಲೂ ಮೇಡಮ್ಗೆ ಹೇಳ್ತಾ ಇದ್ದೀನಿ, ಇವನ್ ಆ ಪ್ರೈಸ್ ಪಾರ್ಟಲ್ಲಾಗಲಿ ಒಂದೇನೋ ಬೇರೆ ಥರದ್ದು ಒಂದು ಫೀಲ್ ಇತ್ತು ಇವ್ರ ಜೊತೆ ಆ್ಯಕ್ಚುಲಿ ವ್ಯವಹಾರ ಮಾಡ್ಬೇಕಾದ್ರೆ. ನಾನು ಅವ್ರಿಗೆ ಕೂಡ ಹೇಳಿದ್ದೀನಿ ಡೈರೆಕ್ಟಾಗಿ, ಮೇಡಮ್ ಈ ಮನೆ ನಮಗೆ ತುಂಬ ಪ್ರಾಫಿಟ್ ಆಗಿಲ್ಲ, ಇದು ಎಸ್ಪೆಷಲಿ ಫಾರ್ ಯು, ಮೋಸ್ಟ್ಲಿ ನಿಮಗೆ ಮಾಡಿಕೊಟ್ಟಂಗಿದೆ ನಾವು. ಮೋಸ್ಟ್ಲಿ ನಿಮ್ಮ ಹಸ್ಬೆಂಡ್ದೆಲ್ಲ ಬ್ಲೆಸ್ಸಿಂಗ್ ಅನಿಸುತ್ತೆ. ಸೊ ನಿಮ್ಮ ಹಸ್ಬೆಂಡ್ನ ನಾನು ಕೇಳ್ಕೊಂಡಿದ್ದೀನಿ ಆ್ಯಕ್ಚುಲಿ, ನಮಗೆ ಈ ಮನೆಯಲ್ಲಿ ಅಷ್ಟು ಪ್ರಾಫಿಟ್ ಆಗಿಲ್ಲ, ಅದು ಮಾಡಿಕೊಟ್ಟಿದ್ದೀವಿ, ನಮ್ಮ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ನಮ್ಗೆ ಒಳ್ಳೆ ಪ್ರಾಫಿಟ್ ಕೊಡಿಸಿ ಅಂತೇಳಿ ನಾವು ಅವ್ರನ್ನ ಕೇಳ್ಕೊಂಡಿದ್ದೀವಿ. ಸೊ ಆ ಥರದ್ದೊಂದು ಫೀಲ್ ಇತ್ತು ಇಲ್ಲಿ. ಆಗಿದೆಯಾ ಸರ್? ನಾನು ಕೇಳ್ತಾ ಇದ್ದೀನಿ, ನೀವು ಅದರ ಕೇಳ್ಕೊಂಡ್ಮೇಲೆ. ಖಂಡಿತ ಆಗ್ತಾ ಇದೆ ಮೇಡಮ್, ಆಗುತ್ತೆ ಅನ್ನೋ ನಂಬಿಕೆನೂ ಇದೆ. ನಿಜ ಹೇಳ್ತಿದ್ದೀನಲ್ಲ ಸರ್, ಅದೇನು ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಒಂದು ಅವರು ಇದೀನಿ ಅನ್ನೋ ಒಂದು ಫೀಲ್ ಮಾತ್ರ ನನಗೆ ಪದೇ ಪದೇ ಪ್ರತಿ ನಿಮಿಷ ಪ್ರತಿ ಕ್ಷಣ ಕೊಡ್ತಾನೆ ಇದ್ದಾರೆ. ಬಂದವರೆಲ್ಲ ತುಂಬಾ ಖುಷಿ ಪಡ್ತಾರೆ, ಕಾವ್ಯಾನು ಮನೆ ತಗೊಂಡ್ಲಾ ನೋಡಿ. ನಮ್ಮ ಆಸ್ ಎ ಬಿಲ್ಡರ್ಸ್ ನಮಗೆ ಇದು ಒಂದು ತುಂಬಾ ಆಸೆ ಇದ್ದಿದ್ದು, ಮನೆ ಕಟ್ತೀವಿ, ಆಸ್ ಎ ಪ್ರೊಫೆಷನ್ ಸಿವಿಲ್ ಇಂಜಿನಿಯರ್ಸ್ ಮಾಡ್ತೀವಿ, ಸೇಲ್ ಮಾಡ್ತೀವಿ, ಪ್ರಾಫಿಟ್ ಆಗುತ್ತೆ, ಹೋಗ್ತೀವಿ. ಅದೆಲ್ಲದಕ್ಕಿಂತ ಜೊತೆಗೆ ಈ ಥರದ್ದೊಂದು ನೋಡಿ, ಒಂದು ಇಂಪಾಸಿಬಲ್ ಕೇಸ್, ಒಂದು 30,000 ಸ್ಯಾಲ್ರಿ, ಹಸ್ಬೆಂಡ್ ಇಲ್ಲ, ಫಸ್ಟ್ ಆಫ್ ಆಲ್ ಅವ್ರ ಲೈಫ್ ಸೆಟ್ಲ್ ಆಗೋಕ್ಕೆ ಹೊಡೆದಾಡ್ತಿದ್ದಾರೆ. ಅಂಥ ಟೈಮಲ್ಲಿ ಒಂದು ಮನೆ ತಗೊಳ್ಳೋ ಒಂದು ಭಾಗ್ಯ ಸಿಕ್ತಲ್ಲ, ಅದನ್ನು ಅಷ್ಟು ಕಂಫರ್ಟಬಲ್ ಆಗಿ ಪೊಸಿಷನ್ ಕೊಟ್ಟವ್ರಿಗೆ, ಅದನ್ನು ಪೇಷನ್ಸಾಗಿ ಅವ್ರ ಜೊತೆಗೆ ಇದ್ದು ಸಪೋರ್ಟ್ ಮಾಡಿ, ಆ ಕನಸನ್ನು ನನಸಾಗೋ ಮಾಡಿ, ಅದರಲ್ಲೊಂದು ಫೀಲ್ ತೊಗೋಬೇಕಷ್ಟೇ ನಾವು. ಎಸ್, ನಮ್ಮ ಪ್ರೊಫೆಷನ್ಗೆ ನಾವು ಮಾಡ್ತಿರೋ ಒಂದು ಇದಕ್ಕೆ ಓಕೆ, ಒಂದು ಸಾರ್ಥಕ ಒಂದು ಸರ್. ನಾವು ಅಷ್ಟೊಂದು ಅಮೌಂಟ್ 16 lakh ಅಮೌಂಟಲ್ಲಿ ನಾವು ಲೀಸಲ್ಲಿ ಇದ್ವಿ, SS ಲೇಔಟಲ್ಲಿ ಲೀಸಲ್ಲಿ ಇದ್ವಿ. ಅವರು ಏನೇ ಮಾಡಲಿ, ಏನಾದರೂ ಸಣ್ಣ ಪುಟ್ಟ ರಿಪೇರಿ ಬಂದ್ರೂ ನಾವೇ ಮಾಡಿಸ್ಕೋಬೇಕು ಎಲ್ಲ. ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟು ಲೀಸಲ್ಲಿ ಇದ್ರೂ ಸಹ ನಮ್ದು ಸ್ವಂತ ಅನ್ಸಲ್ಲ, ನಮ್ಮ ಮನೆ ಅಂತ ಅನ್ಸೋದೇ ಇಲ್ಲ. ಆಮೇಲೆ ಒಂದ್ ಚಿಕ್ಕ ವಿಷಯಗಳಿಗೂ ಓನರ್ಗಳು ಅಂದ್ರೆ ಗಲಾಟೆ ಮಾಡೋದು, ಮನೆ ಬಿಟ್ಬಿಡ್ರಿ, ಖಾಲಿ ಮಾಡ್ರಿ ಅನ್ನೋ ವಿಷಯಗಳು ಬಂದೇ ಬರುತ್ತೆ ಸರ್. ಹಂಗಾಗಿ ನನಗೆ ತುಂಬಾ ಬೇಜಾರಿತ್ತು, ಏನಿದು ಹಿಂಗ್ ಮಾತಾಡ್ತಾರಲ್ಲ, ನಾವೇ ಯಾರು ಸ್ವಂತ ಮನೆ ಹೋಗ್ಲೇಬೇಕು ಅನ್ನೋದೊಂದು ಹಠ ಅಂತೂ ಇತ್ತೇ ಇತ್ತು. ಇಲ್ಲ, ಆ ಹಠ ತರ್ಸೋದೇ ಯಾರಿಗೆ ಹೇಳ್ಬೇಕು, ನೀವೆಲ್ಲರೂ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದೇ ನೀವು ರೆಂಟಲ್ಲಿರೋ ಬಾಡಿಗೆ ಓನರ್ಗಳಿಗೆ. ನಾನು ನಿಜವಾಗ್ಲೂ ಅವರು ಸರ್, ಅವರು ಲೀಸ್ ಅಮೌಂಟ್ ಕೊಡ್ಬೇಕಾದ್ರೆ ತುಂಬಾ ಥ್ಯಾಂಕ್ಸ್ ಅಕ್ಕ, ನೀವು ಈ ಪದೇ ಈ ತರ ಮನೆ ಬಿಡ್ರಿ ಅಂತ ಹೇಳ್ತಾ ಇದ್ದಿದ್ರೆ ನಾನು ಮನೆ ತಗೊಂತಾ ಇರ್ಲಿಲ್ಲ ಅಂತ ಹೇಳೇ ಬಂದೆ. ನಾನು ಹೇಳೇ ಬಂದೆ ಸರ್, ನಾನು ಮನೆ ತಗೊಂತಾ ಇರ್ಲಿಲ್ಲ, ಇದಕ್ಕೆಲ್ಲ ಮೂಲ ಕಾರಣನೇ ನೀವು ಅಕ್ಕ, ಮನೆಗ್ ಬನ್ನಿ ದಯವಿಟ್ಟು, ಮಕ್ಳನ್ನೆಲ್ಲ ಕರ್ಕೊಂಡು ಮನೆಗ್ ಬನ್ನಿ ಎಲ್ಲರೂ ಅಂತ ಕರೆದು ಬಂದಿದ್ದೀನಿ ನಾನು. ಇಲ್ಲ ಮೇಡಮ್, ಅವರೇ ಆಕ್ಚುಲಿ ಎಕ್ಸಿಸ್ಟಿಂಗ್ ಓನರ್ಸೇ ರೆಂಟಲ್ ಇರೋರ್ಗೆ, ಲೀಸಲ್ಲಿ ಇರೋರ್ಗೆ ಮೂಲ, ಅವ್ರಿಗೆ ಏನಪ್ಪಾ ಮನೆ ತಗೊಂಡಂಗ್ ಮಾಡದೆ ಅವರು. ಆಮೇಲೆ ಅದೇ ಸರ್, ಹಿಂದೆ ಮುಂದೆ ನೋಡ್ಬೇಡಿ, ಒಳ್ಳೆ ಕೆಲ್ಸಕ್ಕೆ ಸಡನ್ ಡಿಸಿಷನ್ ತಗೊಂಡು ಮುನ್ನುಗ್ಗಿ.
ಒಂದು ಮನೆ ಅಂತೂ ಖಂಡಿತ ಆಗೇ ಆಗುತ್ತೆ. ಅದು ನಡ್ಕೊಂಡು ಹೋಗೇ ಹೋಗುತ್ತೆ. ಮತ್ತೆ ಇರೋದ್ರಲ್ಲಿ ಮ್ಯಾನೇಜ್ ಮಾಡೋದನ್ನ ಕಲಿತೀವಿ. ತುಂಬಾ ಒಳ್ಳೆ ಸಪೋರ್ಟಿವ್ ಬಿಲ್ಡರ್ ಸಿಕ್ಕಿದ್ರು ನಮ್ಗೆ. ತುಂಬಾ ಥ್ಯಾಂಕ್ಸ್ ಸರ್ ಅದಕ್ಕೆ. ಖಂಡಿತ ಮೇಡಮ್. ಈ 6 ಮಂತ್ಸ್ ಆಯ್ತು ಮೇಡಮ್. ಆಯ್ತು ಸರ್. ನಿದ್ದೆ ಚೆನ್ನಾಗಿ ಅಯ್ಯೋ ಬರ್ತಿದ್ಯಾ? ಸರ್, ನಮ್ದು ಇದು ಸ್ವಂತ ಮನೆ, ನಾನು ಹೇಳ್ತೀನಿ ಸರ್, ನಿದ್ದೆ ಚೆನ್ನಾಗ್ ಬರ್ತಾ ಇದೆ ಅಂತ. ರೆಂಟಲ್ ಬಂದಿದ್ದಾರೆ ನೋಡಿ ಸರ್ ಹಾ, ಅವರು. ಹಾ. ಮನೆಯಿಂದ ಅವ್ರ ಊರಿಗೆ ಹೋಗಲ್ಲ ಅವರು. ಅಷ್ಟು ಹೌದಾ? ಏನಕ್ಕ ಇದು ಇಷ್ಟೊಂದು ಪೀಸ್ಫುಲ್ ಆಗಿದೆ. ನಾನು ಇಷ್ಟು ದಾವಣಗೆರೆಯಲ್ಲಿ ಬೇರೆ ಬೇರೆ ಎಲ್ಲೆಲ್ಲೋ ನಾನು ಇರ್ತಾ ಇದ್ದೆ ಕಾಲೇಜ್ಗೋಸ್ಕರ. ಆಮೇಲೆ ಬೇರೆ ಬೇರೆ ಮನೆಗಳನ್ನ ಮಾಡ್ಕೊಂಡು ಎಲ್ಲೆಲ್ಲೋ ಇದ್ವಿ ಅಷ್ಟು ದಿನ. ಆದ್ರೆ ಈ ಮನೆಯಲ್ಲಿ ಇರೋಷ್ಟು ನೆಮ್ಮದಿ ನನಗೆ ಎಲ್ಲೂ ಸಿಕ್ಕಿರ್ಲಿಲ್ಲ ಅಂತ ನಿಜವಾಗ್ಲೂ ಸರ್. ಅವರು ಬಾಯ್ ಬಿಟ್ಟು ಹೇಳಿದ್ರು, ನನಗೆ ಬಹಳ ಇಷ್ಟ ಆಯ್ತು ಅಂತ ಹೇಳ್ತಾರೆ ಸರ್ ಅವರು. ಖಂಡಿತ ಮೇಡಮ್. ಅವ್ರು ಇದ್ದಿದ್ರೆ ಅವ್ರ ಹತ್ರನೂ ಮಾತಾಡಿಸ್ತಾ ಇದ್ದೆ ನಾನು. ಅವ್ರಿಲ್ಲ ಹೌದಾ? ಸರ್, ಊರಿಗೆ ಹೋಗಿದ್ದಾರೆ. ಏನಪ್ಪ ಅಲ್ಲಿ ಅಂದರೆ ಇವರು ಹೇಳ್ದಂಗೆ ನಾವು ಯಾಕೆ ನಿದ್ದೆ ಬರ್ತಿದ್ಯಾ, ನಿಮಗೆ ಸ್ವಲ್ಪ ಸಮಾಧಾನ ಅನಿಸಿದ್ಯಾ ಅಂತ ಯಾಕೆ ಹೇಳ್ತೀವಿ ಅಂದರೆ, ಡೇ 1 ಫೌಂಡೇಶನ್ ಸ್ಟಾರ್ಟ್ ಆದಾಗ ಕೂಡ ನಾವು ರಿಕ್ವೆಸ್ಟ್ ಮಾಡೋದು ಅದನ್ನೇ, ಪ್ರೇ ಮಾಡ್ತೀವಿ ಗಾಡ್ಗೆ. ಏನಂತ ಅಂದರೆ, ನಾವು ಯಾವ ಸ್ವಾಮಿಗಳನ್ನೂ ಭಟ್ರನ್ನ ಯಾರನ್ನೂ ಕರೆಸೋದಿಲ್ಲ. ನಾವೇ ಡೈರೆಕ್ಟಾಗಿ ಹೋಗೋದು, ನಾವೇ ಪೂಜೆ ಮಾಡೋದೇ ಸ್ಟಾರ್ಟಿಂಗ್ ದಿನ. ಅಲ್ಲಿ ಪ್ರೇ ಮಾಡೋದೇ ಅದನ್ನು, ಮನೆ ಸಕ್ಸಸ್ಫುಲ್ಲಾಗಿ ಮುಗಿಲಪ್ಪ, ಯಾವ ತೊಂದರೆ ಇಲ್ದಂಗೆ. ಪ್ಲಸ್ ಈ ಮನೆಗೆ ಬರೋರು ತುಂಬ ಚೆನ್ನಾಗಿರಬೇಕು, ನಮಗೂ ಕೂಡ ಒಳ್ಳೇದಾಗಬೇಕು, ಮನೆ ಬಂದವರು ಹೆಲ್ತ್ ಆಗಲಿ, ಅವ್ರ ಫ್ಯಾಮಿಲಿ ಗ್ರೋತ್ ಆಗಲಿ, ತುಂಬ ಚೆನ್ನಾಗಿರಬೇಕು. ಅದನ್ನು ಫೌಂಡೇಶನಲ್ಲಿ ಕೇಳ್ಕೊತೀವಿ. ಈ ಬಾಗಿಲು ಕೂರಿಸ್ತಾರಲ್ಲ, ಆವಾಗಲೂ ಯಾರನ್ನೂ ಅದನ್ನು ಆಡಂಬರ ಮಾಡಿ ಪ್ರೇಯಿಂಗ್ ಮಾತ್ರ ತುಂಬ ಇರುತ್ತೆ. ಬಾಗಿಲು ಇಡ್ತಾ ಇದ್ವಿ, ತುಂಬ ಚೆನ್ನಾಗಾಗ್ಬೇಕು ಈ ಮನೆಗೆ, ಯಜಮಾನರು ಭಾಳ ಚೆನ್ನಾಗಿರಬೇಕು, ಬಂದವ್ರಿಗೆ ಒಳ್ಳೆ ಗ್ರೋತ್ ಆಗಬೇಕು, ಶಾಂತಿಯಿಂದ ಒಳ್ಳೆ ನೆಮ್ಮದಿಯಾಗಿ ನಿದ್ದೆ ಬರಬೇಕು, ಪೀಸ್ಫುಲ್ನೆಸ್ ಇರಬೇಕು ಈ ಮನೆಯಲ್ಲಿ ಅಂತೇಳಿ ಅದನ್ನು ಯಾವಾಗಲೂ ಪ್ರೇ ಮಾಡ್ರಿ. ಅದನ್ನು ಹಂತದಲ್ಲಿ ಪ್ರೇ ಮಾಡ್ತಾನೆ ಇರ್ತೀವಿ ಮೇಡಮ್. ಆಮೇಲೆ ಈ ಸಣ್ಣ ಪುಟ್ಟದ್ರಲ್ಲೆಲ್ಲ ಯೋಚನೆ ಮಾಡ್ತಾನೆ ಇರ್ತೀವಿ, ಓನರ್ಗೆ ಇದಿಷ್ಟ ಆಗುತ್ತೆ. ಮೊದಲೇ ತಲೆಯಲ್ಲಿ ನಮಗಲ್ಲ, ಫಸ್ಟ್ ನಮ್ಮ ತಲೆಯಲ್ಲಿ ಓನರ್ನ ಕೂರ್ಸ್ಕೊಂಡ್ಬಿಟ್ಟಿರ್ತೀವಿ ಸ್ಟಾರ್ಟಿಂಗೇ. ಎವ್ರಿ ರೂಮಲ್ಲಿ ಮೇಡಮ್ ಸುಮ್ಮನೆ ಬ್ರಿಕ್ಸ್ ಇಡ್ತಾ ಇರ್ತೀವಿ ಅಂದರೆ, ಓ ಇದಿಷ್ಟ ಆಗುತ್ತಾ ನೋಡಿ, ಕಾರ್ನಲ್ಲಿ ಏನೋ ಜಾಗ ಉಳಿತಾ ಇದೆ, ಇನ್ನೇನು ಮಾಡ್ಬೋದು. ಸೊ ಅದೇ ಥರನೇ ಮಾಡ್ಕೊಂಡು ಹೋಗಿರ್ತೀವಿ. ಸೊ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಗಿದೆ ಸರ್. ನಮ್ಮ ಹೇಳಿದ್ನಲ್ಲ ಸರ್, ನಮ್ಮ ಅಂಕಲ್ ಸಿವಿಲ್ ಇಂಜಿನಿಯರ್, ಅವ್ರು ದೊಡ್ಡ ಸ್ಟೇಟ್ ಲೆವೆಲ್ ಅಲ್ಲಿ ಇಂಜಿನಿಯರ್ ಅವರು. ಇಲ್ಲ ಸರ್, ಇಂಜಿನಿಯರ್. ಸರ್ ಅವರು ಈಗ ಮೊನ್ನೆ ರೀಸೆಂಟ್ ಆಗಿ ರಿಟೈರ್ಡ್ ಆದ್ರು. ಗೃಹ ಪ್ರವೇಶಕ್ಕೆ ಬಂದಾಗ್ಲೇನೆ ಅವರು ಎಲ್ಲ ಮೆಟೀರಿಯಲ್ಸ್, ಅವರು ಡ್ಯಾಮ್ ಇಂಜಿನಿಯರ್ ಅಂತಾರಲ್ಲ ಸರ್, ಇರಿಗೇಷನ್ ಡಿಪಾರ್ಟ್ಮೆಂಟ್, ತುಂಗಭದ್ರಾ ಇದ್ರಲ್ಲೇ ಇದ್ದಿದ್ದು ಸರ್ ಅವರು. ಈಗ ಡೈರೆಕ್ಟರ್ ಆಗಿ ರಿಟೈರ್ಡ್ ಆದ್ರು ಸರ್ ಅವರು. ಅವರು ಪ್ರತಿಯೊಂದು ಮೆಟೀರಿಯಲ್ನ ಅವರು ಕಣ್ಣಲ್ಲೇ ನೋಡಿ ಹೇಳಿದ್ರು ಸರ್, ಇದು ಒಳ್ಳೆ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕಿದ್ದಾರೆ, ಮತ್ತು ಫಿನಿಶಿಂಗ್ ಅಷ್ಟೇ ನೀಟಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ, ಬೆಸ್ಟ್ ಪ್ರೈಸ್ ಅಲ್ಲಿ ಒಳ್ಳೆ ಡಿಸಿಷನ್ ತಗೊಂಡು ಒಳ್ಳೆ ರೀತಿಯಲ್ಲಿ ಮುಂದುವರೆದಿದೆಯಾ. ಮತ್ತು ಅವರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಡು ನನ್ನ ಕಡೆಯಿಂದ, ನನ್ನ ಮಗಳಿಗೆ ಒಳ್ಳೆ ಮನೆ ಕೊಡ್ಸಿದ್ದಾರೆ ಅಂತ ಹೇಳಿದ್ರು ಮೇಡಮ್ ಅವರು, ನಮ್ಮ ಅಂಕಲ್. ಮೊನ್ನೆ ರೀಸೆಂಟ್ ಆಗಿ ನಮ್ಮ ಮಾಮ ಬಂದಿದ್ರು ಸರ್, ಅವ್ರು ಬಿಲ್ಡರ್, ಅವರು ಬೆಂಗಳೂರಲ್ಲಿ. ಅವರು ಸಹ ಅದೇ ರೀತಿ ತುಂಬಾ ಚೆನ್ನಾಗಿ ಮಿನಿಮಮ್ ಜಾಗದಲ್ಲಿ ಮ್ಯಾಕ್ಸಿಮಮ್ ಮಾಡಿದ್ದಾರೆ ಅಂದ್ರು ಅವರು. ಅದೊಂದು ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಇಷ್ಟು ಜಾಗದಲ್ಲಿ ಈಗೂನು ಮಾಡ್ಬೋದು ಅಂತ ಮಾಡಿದ್ದಾರೆ, ಚೆನ್ನಾಗಿದೆ ಅಂತ ಅವರು ಅಂದ್ರು. ಪ್ರತಿಯೊಬ್ರು ಯಾರು ಅಂತ ಇಂಥ ನೆಂಟರು ಬಂದ್ರು ಸಹ ಮನೇನ ಇಷ್ಟಪಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಮೇಡಮ್. ಈಗ ನೆಕ್ಸ್ಟ್ ಯಾರು ಮನೆ ತಗೊಳ್ಳೋರಿಗೆ ಏನು ಹೇಳ್ತೀರಿ ಮೇಡಮ್? ನಮ್ಮನ್ನ ನಂಬಿ ತಗೋಬೋದ ಅವರು ಆರಾಮಾಗಿ? ಆರಾಮ್ಸೆ ಸರ್, 100ಗೆ 200% ಸರ್ನ ನಂಬಿ ಮನೆನ ಆರಾಮ್ಸೆ ತಗೋಬಹುದು. ಮತ್ತೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ ಅವರು. ರೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದ್ರಲ್ಲಿ ಇರ್ಲಿ, ಮತ್ತೆ ಏನೇ ಇರ್ಲಿ, ಏನೇ ಪ್ರಾಬ್ಲಮ್ ಇದ್ರೂ ನಮ್ಮ ಓನ್ ಬ್ರದರ್ ತರ ನಾವು ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರು ಬಂದು ಅಟೆಂಡ್ ಮಾಡ್ಕೊಡ್ತಾರೆ. ಮತ್ತೆ ಮೆಟೀರಿಯಲ್ಸು ಸಹ ತುಂಬಾ ಒಳ್ಳೆ ಮೆಟೀರಿಯಲ್ಸ್ ಹಾಕಿದ್ದಾರೆ, ನಾವು ನೋಡ್ತೀವಲ್ವಾ, ಒಳ್ಳೆ ಮೆಟೀರಿಯಲ್ಸೇ ಹಾಕ್ತಾರೆ. ನಿಮಗೆ ಆ ಥರದ್ದೊಂದು ಭಯ ಇಲ್ಲ ತಾನೆ? ಇಲ್ಲ, ಏನಪ್ಪಾ ಅಂದ್ರೆ ಕೆಲವ್ರಿಗಿರುತ್ತೆ, ಮನೆ ಸೇಲ್ ಆಗ್ಬೇಕಂತ ಒಳ್ಳೊಳ್ಳೆ ಮಾತುಗಳಾಗ್ಬಿಡ್ತಾರೆ, ದುಡ್ಡು ಇಸ್ಕೊಂಡು ರಿಜಿಸ್ಟ್ರೇಷನ್ ಆಯ್ತಾ, ನೀವ್ಯಾರೋ ನಾವ್ಯಾರೋ ನನಗಂತೂ ಗೊತ್ತಿಲ್ಲ. ಈಗ ನಾವು ಬಂದು 6 ತಿಂಗಳಾಗಿದೆ ಸರ್, ಆ ತರ ಏನು ಇಲ್ಲ. ನಾವೇ ಫೋನ್ ಮಾಡಿರಲ್ಲ, ಅವರೇ ಏನಾದ್ರೂ ಪ್ರಾಬ್ಲಮ್ ಒಂದು 15 ದಿನಕ್ಕೆ, ಒಂದ್ ವಾರಕ್ಕೆ ಒಂದ್ಸಲನಾದ್ರೂ ಕಾಂಟ್ಯಾಕ್ಟ್ ಮಾಡ್ತಾರೆ. ಏನಾದ್ರೂ ಪ್ರಾಬ್ಲಮ್ ಮೇಡಮ್, ಬಂದ್ ಅಟೆಂಡ್ ಮಾಡೋದ, ಏನೇ ಪ್ರಾಬ್ಲಮ್ ಇದ್ರೂ ನೀವು ಅಂಜಿಕೆ ಮಾಡ್ಕೊಳ್ದೆ ಫೋನ್ ಮಾಡಿ, ಬಂದ್ ಅಟೆಂಡ್ ಮಾಡ್ತೀವಿ ಅಂತ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ ಸರ್. ಆಕ್ಚುಲಿ ಫಸ್ಟ್ ಮಳೆಗೆ ಭಯ ಬಿದ್ದೋದೆ ನಾನು. ಅವತ್ತೊಂದ್ಸಲ ತುಂಬಾ ಜೋರಾಯ್ತು ಗೊತ್ತಾ ಮಳೆ. ಫಸ್ಟ್ ಮಳೆ ಬಂತಲ್ಲ, ತುಂಬಾ ಗುಡುಗು ಸಿಡ್ಲು. ಅವತ್ ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ರು ಸರ್. ನಮ್ದು ಹೊಸ ಮನೆಗಳು ಏನೇನಾಯ್ತಪ್ಪ, ಎಲ್ಲಾರು ಲೀಕೇಜ್ ಬಂದ್ಬಿಡ್ತಾ ಏನು ಅಂತೇಳಿ. ನಮಗೊಂದೊಂದು ಸಣ್ಣ ಭಯ ಇರ್ತದೆ, ನಾವೇನೇ ನೀಟ ಮಾಡಿದ್ರು ಇಲ್ಲಿ ಲೀಕೇಜ್ ಬರುತ್ತೋ ಗೊತ್ತಿಲ್ಲ. ಆ ಭಯ ಅಂತೂ ಯಾವಾಗ್ಲೂ ಇದ್ದೇ ಇರ್ತದೆ ನಮ್ಗೆ, ಎಷ್ಟೇ ಪರ್ಫೆಕ್ಟ್ ಆಗಿ ಕಟ್ಟಿದ್ರು. ಫಸ್ಟ್ ಹೊಸ ಮನೆಗಳಿಗೆ ಹೋಗಿದ್ದಾರೆ ಅಂದ್ರೆ
ಓಕೆ. ನಾವೇ ಕೇಳ್ಬಿಡೋಣ ತಡೆಯಪ್ಪ ಫಸ್ಟ್ ಎಲ್ಲಿ ಲೀಕೇಜ್ ಇದೆ. ಹಿಂಗ ಪುಣ್ಯಕ್ಕೆ ಅವ್ರು ಏನೂ ಇಲ್ಲ ಸರ್ ಎಲ್ಲೂ ಬಂದಿಲ್ಲ ಅಂದ್ರು. 10 ಗಂಟೆಗೆ ಫೋನ್ ಮಾಡಿದ್ರು ಸರ್. ಯಾರೂನು ಕೇಳಲ್ಲ. ನನಗೆ ಅವತ್ತು ತುಂಬಾ ಏನೋ ಒಂಥರ ಖುಷಿಯಾಗಿ ಅಳುನೇ ಬಂದ್ಬಿಡ್ತು. ನಮಗ ಹೇಳ್ತೀವಲ್ಲ ಸರ್, ಯಾರು ಇಲ್ಲ ಅಂತ ಅನ್ಕೊಂತೀವಿ, ಬಟ್ ದೇವ್ರು ಯಾವ್ದೋ ರೂಪದಲ್ಲಿ ಹೌದಾ? ಕಳ್ಸಿರ್ತಾರೆ ನಮ್ಗೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರ. ದೇವ್ರಂತೂ ಇಳಿದ್ ಬರಲ್ಲ. ಆದ್ರೆ ನಿಮ್ಮಂತ ಒಳ್ಳೆಯವರ ರೂಪದಲ್ಲಿ ದೇವ್ರು ಬಂದು ಹೆಲ್ಪ್ ಮಾಡ್ತಾ ಇರ್ತಾರೆ. ಅದು ನಮಗ್ ಗೊತ್ತಾಗಲ್ಲ ಅಷ್ಟೇನೆ. ನೈಟ್ 10 ಗಂಟೆಗೆ ಮಾಡಿದ್ದೆ ಹಾ ಮೇಡಮ್. ಸರ್, 9:50 ಆಗಿತ್ತು. 9:50 ಆಗಿತ್ತು. ಆಗ ಸರ್ ಫೋನ್ ಮಾಡಿದ್ರು, ಮೇಡಮ್ ಮಳೆ ಜೋರಾಗಿದೆ, ಎಲ್ಲಾದ್ರೂ ಲೀಕೇಜ್ ಇದೆಯಾ? ಇಲ್ಲ ಸರ್, ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತಿಗೆ ಜ್ಞಾಪಿಸ್ಕೊಂಡು ಆಗ್ತಿರ್ಬೋದು, ಗಾಬರಿ ಪಟ್ಕೊಂಡಿರ್ತಾರೆ ಅಂತ ಜ್ಞಾಪಿಸ್ಕೊಂಡು ಫೋನ್ ಮಾಡಿದ್ದಕ್ಕೆ ಕರೆಕ್ಟ್ ತುಂಬಾ ಕರೆಕ್ಟ್. ಥ್ಯಾಂಕ್ಸ್ ಸರ್. ಆ ಭಯ ನಮಗೂ ಇತ್ತು ಹಾ. ಮೇಡಮ್. ಅದನ್ನ ನೀವೆಲ್ಲಾರು ನೋಡಿದ್ರೆ ನೀವೆಷ್ಟು ಭಯ ಹಾ, ಪಡ್ತೀರೋ ಹಂಗೆ ಅನ್ಕೊಂಡು ಹೇಳಿದ್ರು. ಆ ಮಾಡಿದ್ದೆ ಅವತ್ತು. ಸರ್, ಅದನ್ನ ಜ್ಞಾಪಿಸ್ಕೊಂಡು ನೀವು ಫೋನ್ ಮಾಡಿದ್ರಲ್ಲ, ತುಂಬಾ ತುಂಬಾ ಥ್ಯಾಂಕ್ಸ್ ಸರ್. ಎಲ್ಲೂ ಲೀಕೇಜ್ ಇಲ್ಲ ಸರ್ ಅಂತ ಹೇಳಿ ನಾನು ಫೋನ್ ಇಟ್ಟೆ ಮೇಡಮ್ ಅವತ್ತು. ಕೊನೆಯದಾಗಿ ಹೇಳ್ಬೇಕಂದ್ರೆ ನಮ್ಮ ಮನೆ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಸರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಒಳ್ಳೆ ಮೆಟೀರಿಯಲ್. ಯಾರೇ ತಗೊಳ್ಳೋದಿದ್ರು ಸಹ ಸರ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಪ್ರತಿಯೊಂದಕ್ಕೂನು. ಬೇರೆ ಬಿಲ್ಡರ್ಗಳ ತರ ನಾವು ರಿಜಿಸ್ಟ್ರೇಷನ್ ಆಯ್ತು ಅಂದ್ರೆ ಮತ್ತೆ ತಿರುಗು ನೋಡಲ್ಲ. ಆಮೇಲೆ ಮತ್ತೆ ನಾವು ತಗೊಂಡು 6 ತಿಂಗಳಾಯ್ತು. ಯಾವ್ದೋ ಟ್ಯಾಕ್ಸ್ ಬಿಲ್ಗಳದೆಲ್ಲ ಜೆರಾಕ್ಸ್ ಕೊಟ್ಟಿದ್ದೆ ಮೇಡಮ್, ಎಲ್ಲ ಒರಿಜಿನಲ್ ಇದೆ ನಿಮ್ ಮನೆದು ಅಂದ್ಬಿಟ್ಟು. ಲಾಸ್ಟ್ ವೀಕ್ ಒಂದು 4-5 ಡೇಸ್ ಹಿಂದೆ ಅವರೇ ಫೈಲ್ನೇ ತಗೊಂಡ್ಬಂದು, ನಿಮ್ ಮನೆ ಫೈಲ್ ಇದೆ ಮೇಡಮ್, ಇದು ಒರಿಜಿನಲ್ ಟ್ಯಾಕ್ಸ್ ಪೇಡ್ ಪೇಪರ್ಸ್ ಎಲ್ಲ ಇದೆ, ಜೋಪಾನವಾಗಿ ಇಟ್ಕೊಳ್ಳಿ. ಈಗ ಬೇರೆಯವರಾಗಿದ್ರೆ ಬಿಡು ಆಯ್ತು, ಎಲ್ಲ ಏನಾದ್ರೂ ಮಾಡ್ಕೊಳ್ಳಿ, ಎಲ್ಲಾದ್ರೂ ಹುಡುಕಿ ತಗೊಳ್ಳಿ ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಬಟ್ ಇವ್ರು ಮನೆಗ್ ಬಂದು ಅದನ್ನ ಕೊಟ್ಟು ಎಲ್ಲ ಪೇಪರ್ಸ್ ಇದೆ ಮೇಡಮ್ ಇದ್ರಲ್ಲಿ ಅಂದ್ಬಿಟ್ಟು ಅವ್ರು ಕೊಟ್ಟು ಹೋದ್ರು. ಅದು ಖುಷಿ ಆಯ್ತು. ಆಕ್ಚುಲಿ ಮೇಡಮ್ ಹೌದು, ಬ್ಯಾಂಕ್ ಅವ್ರು ಏನ್ ಮಾಡಿದ್ರು, ಬರೀ ಫ್ಯೂ ಡಾಕ್ಯುಮೆಂಟ್ಸ್ ತಗೊಂಡಿರ್ತಾರೆ. ಹೌದು. ನಿಮ್ ಬಾಕಿ ಟ್ಯಾಕ್ಸ್ ಬಿಡು ಹಳೇದೆಲ್ಲ ಹೌದು. ಹಂಗೆ ಎದ್ಬಿಡುತ್ತೆ. ಅದು ನಿಮ್ಗೂ ಗೊತ್ತಿರಲ್ಲ ಆಕ್ಚುಲಿ. ಸೊ ಬೇರೆ ಫೈಲ್ ನೋಡ್ತಾ ಇದ್ಯಾಕೆ ಕೊಟ್ಟಿಲ್ಲ, ನೋಡ್ತೀನಿ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ಸ್ ಇದೆ. ಹೌದು. ಫಸ್ಟ್ ಸ್ಟ್ಯಾಂಡ್ ಓವರ್ ಮಾಡ್ಬೇಕಪ್ಪ ಅಂತೇಳಿ ಕಾರಲ್ಲಿ, ಆಕ್ಚುಲಿ 1 ತಿಂಗಳು ಕಾರಲ್ಲೇ ಇದೆ ನಮ್ಮ ಕಾರ್. ಅದೇ, ಅದೇ. ಇವತ್ತು ಕೊಡೋಣ ನಾಳೆ ಕೊಡೋಣ ಅಂತೇಳಿ ಮತ್ತೊಂದು ಫೈನ್ ಡೇ ಹೆಂಗೋ ನೆನ್ಪು ಮಾಡ್ಕೊಂಡು ಬಂದು ಕೊಟ್ರು. ಅದು ಸಹ ತುಂಬಾ ಖುಷಿ ಆಯ್ತು. ಅದೇ ಬೇರೆಯವರಾಗಿದ್ರೆ ಈಗ ಮುಗೀತು, ಇನ್ನೇನು ಅವ್ರಿಗೂ ನಮಗೂ ಹೆಂಗೋ ತಕೊಂತಾರೆ ಅಂತೇಳಿ ಏನೋ ಮಾಡ್ಬಿಟ್ಟಿರೋರು. ಬಟ್ ಸರ್ ಮನೆಗ್ ಬಂದು ಆ ಫೈಲೇ ಕೊಟ್ಟೋದ್ರು. ಅದೊಂದು ರೀತಿ ಮನ್ಸಲ್ಲಿ ಇಡ್ಕೊಂಡು ಅವ್ರಿಗೆ ಮುಂದೇನು ಯಾವುದೇ ಬ್ಯಾಂಕ್ಗಳಲ್ಲಾಗ್ಲಿ ತೊಂದರೆ ಆಗ್ಬಾರ್ದು, ಎಲ್ಲ ಇದೆ ಇದ್ರಲ್ಲಿ ಅಂದ್ಬಿಟ್ಟು. ನಮಗೂ ಗೊತ್ತಿರಲ್ಲ ಏನೇನ್ ಪೇಪರ್ಸ್ ಇರುತ್ತೆ, ಏನೇನ್ ಟ್ಯಾಕ್ಸ್ ಪೇಡ್ ಬಿಲ್ಗಳಿರುತ್ತೆ, ಅದೇನು ನಮಗೂ ಗೊತ್ತಿರಲ್ಲ. ಸರ್ ಪಾಪ ಎಲ್ಲಾನು ಅದನ್ನು ತಗೊಂಬಂದು ಕೊಟ್ರು. ತುಂಬಾ ಖುಷಿ ಆಯ್ತು. ಅವ್ರ ತರ ಮೋಸ ಮಾಡಿರಲ್ಲ. ಆ ತರ ಮೆಟೀರಿಯಲ್ ಮೇಲ್ಗಡೆ ಅಷ್ಟೇ ಪಾಲಿಶಿಂಗ್ ಮಾಡ್ಬಿಟ್ಟು ಒಳಗಡೆ ಎಲ್ಲ ಕಳಪೆ ಮೆಟೀರಿಯಲ್ ಸುಮಾರು ಕಡೆ ನೋಡಿದೀವಿ, ಸುಮಾರು ಕಡೆ ಕೇಳಿದೀವಿ. ಆದ್ರೆ ಸರ್ ಹಾಕಿರೋಂತ ಮೆಟೀರಿಯಲ್ಸ್ ತುಂಬಾ ಕಣ್ ಮುಂದೆ ನಾವು ನೋಡ್ತಾ ಇದೀವಿ. ನಾವು ಹೇಳೋದಲ್ಲ, ಸುಮ್ನೆ ರಿವ್ಯೂ ಕೊಡೋದಲ್ಲ, ಕಣ್ ಮುಂದೆ ನಾವು ನೋಡ್ತಾ ಇದೀವಿ. ಪ್ರತಿ ದಿನ ನೋಡ್ತಾ ಇದೀವಿ, ಬೆಳಗ್ಗಿಂದ ಸಂಜೆವರೆಗೂ ನೋಡ್ತೀವಿ. ಬಿಸಿಲಲ್ಲಿ ನಿಂತಿರ್ತಾರೆ ಅವರು. ಸರ್ ಅಟ್ಲೀಸ್ಟ್ ನೀರಾದ್ರೂ ಕುಡ್ದೋಗಿ ಅಂತ ನಾನು ಎಷ್ಟೋ ಸಲ ಕರಿತೀನಿ. ಇಲ್ಲ ಮೇಡಮ್ ಪರವಾಗಿಲ್ಲ ಅಂತೇಳಿ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸ್ತಾ ಇರ್ತಾರೆ ಪ್ರತಿಯೊಂದೂನು. ಆಮೇಲೆ ಲೇಬರ್ಸ್ ಯಾರಾದ್ರೂ ಬಂದಿಲ್ಲ, ಕ್ಯೂರಿಂಗ್ ಮಾಡಕ್ಕೋಸ್ಕರ ಲೇಬರ್ಸ್ ಯಾರಾದ್ರೂ ಕೈ ಕೊಟ್ಬಿಟ್ರು ಅಂದ್ರೆ ಸರ್ ಮೇಡಮ್ ನಿಂತು ಹಾಕಿರ್ತಾರಲ್ಲ ಅದೇನು ಸಾರ್ವೆ, ಅದ್ರ ಮೇಲೆ ಎಲ್ಲ ನಿಂತು ಇವ್ರೇನೆ ನೀರ್ ಹಾಕ್ತಾ ಇರ್ತಾರೆ. ನಾನು ಎಲ್ಲ ನೋಡಪ್ಪ ಅಂಕಲ್ ಆಂಟಿ ನೋಡಿ ಅಲ್ಲಿ ಹೆಂಗ್ ಕೆಲಸ ಮಾಡ್ತಾ ಇದಾರೆ ಅಂತ ಮಕ್ಳಿಗೆಲ್ಲ ಕರೆದು ನಿಜವಾಗ್ಲೂ ತೋರಿಸ್ತೀನಿ ಸರ್ ನಾನು. ತುಂಬಾ ಖುಷಿ ಕೊಡುತ್ತೆ. ನಮ್ದು ಅಂತ ಒಂದ್ ಹೇಳ್ಕೊಳಕ್ಕೆ ಮನೆ ಆದ್ರೆ ಅದ್ ಕೊಡೋ ಒಂದು ಸಮಾಜದಲ್ಲಿ ಇರೋ ರೆಸ್ಪೆಕ್ಟೇ ಒಂದು ಹೈಕ್ ಆಗುತ್ತೆ ಸರ್, ಒಂದ್ ಲೆವೆಲ್. ನಿಜವಾಗ್ಲೂ ಸರ್. ಎಂತ ಕಾಸ್ಟ್ಲಿ ಕಾರ್ ಇಟ್ಕೊಂಡು ಒಂದು ನನ್ ಇರೋ ಕಾರ್ ಇಟ್ಕೊಂಡು ನಾನು ಬಾಡಿಗೆ ಮನೇಲಿ ಇದ್ದ ತಕ್ಷಣ ಅದಿಲ್ಲ. ಒಂದು ಚಿಕ್ಕ ಮನೆ ಇರ್ಲಿ, ಯಾವ ವೆಹಿಕಲ್ ಏನ್ ಬೈಕೇ ಇರ್ಲಿ, ಒಂದು ಓನ್ ಹೌಸ್ ಇದೆ ಅಂದ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ. ಅದು ಒಂದು ಎಲ್ಲರ ಮುಂದೆ ಒಂದು ರೆಸ್ಪೆಕ್ಟೇ ಒಂದ್ ಲೆವೆಲ್ ಹೈಕ್ ಆಗುತ್ತೆ. ಅದಕ್ಕೂ ಕಾರಣ ಆಗಿದೀವಿ ನಾವು. ಖಂಡಿತ ಸರ್, ಖಂಡಿತ. ಹೇಳ್ತೀವಲ್ಲ ಸರ್, ಸುಮಾರು ಜನ ರಿಲೇಟಿವ್ಸ್ ಇವ್ರು ಹೋದ್ಮೇಲೆ ನಾವು ಫೋನ್ ಮಾಡಿ ಮಾತಾಡ್ಸಿದ್ರೆ ಎಲ್ಲಿ ದುಡ್ಡು ಕೇಳ್ತಾಳೋ, ನಮ್ಮನ್ನೆಲ್ಲಿ ಇದ್ ಮಾಡ್ತಾಳೋ, ಅದಕ್ ಕೊಡಿ ಇದಕ್ಕೂ, ಯಾರ ಹತ್ರನೂ ನಾನು ಏನು ಕೇಳಿಲ್ಲ ಸರ್. ಕೊನೆಗೆ ಆತರ ಮಾಡಿದಂತ ಎಲ್ಲಾ ರಿಲೇಟಿವ್ಸ್ಗೂ ನಾನ್ ಮನೆ ತಗೊಂಡು ಅವ್ರಿಗೆಲ್ಲರಿಗೂ ಗೃಹ ಪ್ರವೇಶಕ್ಕೂ ಕರೆದೆ ನಾನು. ಈಗ ಅವರೇನೆ ಫೋನ್ ಮಾಡ್ತಾರೆ, ಓ ಕಾವ್ಯ ಹೆಂಗಿದೀಯಮ್ಮ, ತುಂಬಾ ಬೆಸ್ಟ್ ಪ್ರೈಸ್ ಅಲ್ಲಿ ತುಂಬಾ ಚೆನ್ನಾಗಿರುವಂತ ಮನೆನ ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತಾರೆ ಸರ್. ನಮ್ಮಲ್ಲಿ ತಗೋಬೇಕಾದ್ರೆ ಹೆಂಗಿರುತ್ತೆ ಏನು ಅನ್ನೋ ಭಯ ಪಡೋ ಅವಶ್ಯಕತೆನೇ ಇಲ್ಲ ಸರ್. ಆರಾಮಾಗಿ ತಗೋಬಹುದು. ಇವ್ರದ್ದು ಒಂಥರ ಚೆನ್ನಾಗಿದೆ, ಇವ್ರದ್ದು ಚೆನ್ನಾಗಿದೆ, ನಮ್ದು ಚೆನ್ನಾಗಿದೆ. ಗೊತ್ತಿಲ್ಲ ಹೆಂಗೆ ಅಂದ್ರೆ ಮನೆ ತಗೊಂಡಿದ್ದಾರೆ, ಯಾವಾಗ್ಲೂ ನಮ್ದು 2-3 ಪ್ರಾಜೆಕ್ಟ್ ನೋಡ್ತಾನೆ ಇರ್ತಾರೆ ರೋಡಲ್ಲಿ. ನೋಡಿ ಮನೆ ಈಗ ಒಂದ್ಸಲ ತಗೊಂಡ್ಬಿಟ್ರಿ, ನೆಕ್ಸ್ಟ್ ಅಲ್ಲಿ ನಡೀತಾ ಇರೋದು ಚೆನ್ನಾಗಾದ್ರೆ ಇವ್ರಿಗೆ ನಂಬಿಕೆ, ಅಲ್ಲಿ ನಡೀತಾ ಇರೋದು ತುಂಬಾ ಚೆನ್ನಾಗಿ ಬರ್ತಾ ಇದ್ರೆ ನಮ್ಮ ಮನೇನು ಹಿಂಗೆ ಆಗಿದೆ. ತಪ್ಪಿ ಅದೇನಾರ ಕಳಪೆ ಆಗಿದ್ರೆ
ದಿನಂಪ್ರತಿ ದಿನ ಕೊರಗಬೇಕು ಇವ್ರು. ಪ್ರತಿ ನಾನು ಕೊರಗಬೇಕಾಗಿತ್ತು, ಅದು ನಿಜ. ಕೊರಗಬೇಕಾಗಿತ್ತು. ಅದೇ ಅಷ್ಟು ಈ ಕಟ್ತಾ ಇರೋ ಕಣ್ ಮುಂದೆ ಇರೋದೇ ಕಳಪೆ. ನನ್ ಮನೇನೆ ಎಷ್ಟು ಕಳಪೆ ಆಗಿರ್ಬೇಕು. ನಾನು ದಿನ ಬೆಳಗಾಗೆ ಎದ್ರೆ ಕಿಚನ್ ಅಲ್ಲಿ ಸರ್, ನನ್ನ ಗೃಹಿಣಿಯಾಗಿ ನನ್ನ ಕೆಲಸ ಕಿಚನ್ ಅಲ್ಲಿ ಇರುತ್ತೆ. ಬೆಳಗಾನ್ ಎದ್ರೆ ಅಲ್ಲಿ ಕ್ಯೂರಿಂಗ್ ಮಾಡೋರು ಬಂದಿರ್ತಾರೆ. 6 ಗಂಟೆ 5:30ಗೆಲ್ಲ ಬಂದು ಕ್ಯೂರಿಂಗ್ ಮಾಡ್ತಿರ್ತಾರೆ ಸರ್. ಅವರು ಒಬ್ರು ಬಂದು ನೀರೆಲ್ಲ ಹಾಕ್ತಾ ಇರ್ತಾರೆ. ದಿನ ಬೆಳಗಾನ್ ಎದ್ರೆ ನೋಡ್ತೀನಿ, ವಿಂಡೋ ಓಪನ್ ಮಾಡಿದ ತಕ್ಷಣ ಅವ್ರಿಗೆ ನೋಡೋದು ನಾನು ಫಸ್ಟ್. ಚೆನ್ನಾಗಿ ಕ್ಯೂರಿಂಗ್ ಮಾಡಿರ್ತಾರೆ ಸರ್, ಅದು ಏನು ಭಯ ಇಲ್ಲ. ಚೆನ್ನಾಗಿ ಕಟ್ಟಿದ್ದಾರೆ ಮನೆನ. ಆಮೇಲೆ ಎಲ್ಲ ಏನ್ ಬೇಕು ಯುಟಿಲಿಟಿ ಇಲ್ಲ ಅನ್ನಂಗಿಲ್ಲ, ವಾರ್ಡ್ರೋಬ್ಸ್ ಇಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ರೂಮ್ಸ್ಗೂ ಚಿಕ್ಕ ಮನೆ ಆದ್ರೂನು ನಮ್ಗೆ 30x30 ನಲ್ಲೂ ಇಷ್ಟು ಚೆನ್ನಾಗಿರೋ ಮನೆನ ಮಾಡ್ಕೊಟ್ಟಿದ್ದಾರೆ. ಅದು ನನಗೆ ತುಂಬಾನೇ ಖುಷಿ ಇದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.